ಚಿಕ್ಕೋಡಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರ ಕಚೇರಿಯ ನೂತನ ಕಟ್ಟಡ ಕಾಮಗಾರಿಗೆ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಚಾಲನೆ. ಚಿಕ್ಕೋಡಿ ಪಟ್ಟಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಡಿಡಿಪಿಯು ಕಚೇರಿ ಕಟ್ಟಡ ಕಾಮಗಾರಿಗೆ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಅವರು ಚಾಲನೆಯನ್ನು ನೀಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ ಅವರು, ಚಿಕ್ಕೋಡಿಯಲ್ಲಿ ಡಿಡಿಪಿಯು ಕಚೇರಿಯ ಹೊಸ ಕಟ್ಟಡ ಆಗಬೇಕೆಂದು ಬಹುದಿನಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆ ಇವತ್ತು ಈಡೇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಿಇಒ ಕಚೇರಿಯ ನೂತನ ಕಚೇರಿಯ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಇದುವರೆಗೆ ವಸತಿ ಶಾಲೆಗಳಿಗೆ 78 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ ಎಂದರು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ಡಿಡಿಪಿಯು ಪಿಐ ಭಂಡಾರೆ ಅವರು ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಿ, ಡಿಡಿಪಿಯು ಕಚೇರಿ ಆಗಬೇಕೆಂದು ಬಹುದಿನದ ಬೇಡಿಕೆ ಇತ್ತು. ಆದರೆ ಇಂದು ನಮ್ಮ ಆ ಬೇಡಿಕೆ ಪೂರ್ಣಗೊಂಡಿದೆ. ಇವೆಲ್ಲ ಇಂದು ಚಾಲನೆ ರೂಪಕ್ಕೆ ಬಂದಿದ್ದು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನ ಹಾಗೂ ಅವರ ಪಾತ್ರ ದೊಡ್ಡದಾಗಿದೆ ಎಂದರು. ನಂತರ ಚಿಕ್ಕೋಡಿಯ ಡಿಡಿಪಿಐ ಸೀತಾರಾಮ್ ಅವರು ಹಾಗೂ ಲೋಕೋಪಯೋಗಿ ಅಭಿಯಂತರ್ ಹತ್ತಿನವರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಬಳಿಕ ವಿವಿಧ ಶಾಲೆಗಳಿಗೆ ನೂತನ ಕೊಠಡಿಗಳ ನಿರ್ಮಾಣಕ್ಕೆ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಿಡಿಪಿಯು ಪಿಐ ಭಂಡಾರೆ, ಡಿಡಿಪಿಐ ಸೀತಾರಾಮ್, ಬಿಇಒ ಪ್ರಭಾವತಿ ಪಾಟೀಲ್, ಲೋಕೋಪಯೋಗಿ ಅಭಿಯಂತರ್ ಹತ್ತಿನವರ್, ಶ್ರೀಶೈಲ್ ದೇಸಾಯಿ, ರಮಾ ಮಾಣೆ, ಗುಲಾಬ್ ಹುಸೇನ್ ಬಾಗ್ವಾನ್, ವಿನೋದ್ ಮಾಳ್ಗೆ, ಬಾಬಾ ಸಾಹೇಬ್ ಗುಡ್ಡಿಮನಿ, ಸುರೇಶ್ ಚೋಗ್ಲಾ, ಮುದಸ್ಸರ್ ಜಮಾದಾರ್, ಸತೀಶ್ ಕುಲಕರ್ಣಿ, ಶಿರ್ಗಾಂವ್ಕರ್ ಸರ್, ಉತ್ತಮ್ ಶಿಂದೆ ಸೇರಿದಂತೆ ಉಪನ್ಯಾಸಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚಿಕ್ಕೋಡಿಯಲ್ಲಿ ಡಿಡಿಪಿ ಆಫೀಸ್ ಆಗ್ಬೇಕಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇತ್ತು. ಅದನ್ನ ಅನ್ಕ ಈಗ ನಾವು ಪೂರೈಸಿದೆವು. ಇಲ್ಲಿ ಡಿಡಿಪಿ ಆದರೂ ಬಿಇಒ ಅವರು ಅದಾರ ವೇದಿಕೆ ಮೇಲೆ. ಚಿಕ್ಕೋಡಿಯಾಗ ಬಿಇಒ ಆಫೀಸ್ಗೆ ಹೋದ್ರೆ ಒಂದು ಜೈಲ್ದಾಗ ಹೋದಂಗೆ ಆಗ್ತೈತಿ. ಈ ಕಡೆ ಕೂಡೋದ, ಆ ಕಡೆಯಿಂದ ಒಳಗೆ ಉದ್ದ ಹೋಗೋದು. ಇದ್ಯಾಕೆ ಹೋಲಿರಿ, ಅದ್ಯಾವ್ದು ಹೋಲಿ ಅಂತ ಕೇಳ್ಕೊತ ಹೋಗ್ತೀವಿ. ನಾ ಈಗ ಹೇಳ್ತೀನಿ, ಇದ್ರ ಬದುಕು ಜಾಗ ಇತ್ತಂದ್ರೆ 1 ಕೋಟಿ ಕೊಡ್ತೀವಿ. ಅದನ್ನ ಅದನ್ನ ಬಿಇಒ ಆಫೀಸ್ ಇಲ್ಲಿ ಕಟ್ಟಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಏನಿಸ್ಬೇಕು. ಹೇಳೋ ಉದ್ದೇಶ ಒಂದೇ ಕಡೆ ಡಿಡಿಪಿ ಆಫೀಸ್ ಆಗಬೇಕು, ಡಿಡಿಪಿ ಆಫೀಸ್ ಆಗಬೇಕು, ಮತ್ತು ಬಿಇಒ ಆಫೀಸ್ ಆಗಬೇಕು. ಈ ಉದ್ದೇಶ ಇಟ್ಕೊಂಡು 1 ಕೋಟಿ ರೂಪಾಯಿ ನಾವು ಕೊಡ್ತೇನೆ. ಇಲ್ಲಿ ಜಾಗ ಇದ್ರೆ ನಮ್ಮ ಆಪ್ತ ಸಹಾಯಕರಿಗೆ ವಿನಂತಿ ಮಾಡ್ಕೋತೇನೆ, ಜಾಗ ಇದ್ರೆ ಪ್ರಸ್ತಾವನೆಯನ್ನ ತಹಸೀಲ್ದಾರ್ ಕಡೆ ಕಳಿಸಿ ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡ್ಕೊಳ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ನಿಮ್ಮ ಎಲ್ಲರಿಗೂ ಗೊತ್ತೈತಿ, ಸುಮಾರು ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಸುಮಾರು ಚಿಕ್ಕೋಡಿಯಲ್ಲಿ 11 ಸರ್ಕಾರಿ, ಒಂದು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ, ಅಲ್ಲಿ 505 ಮಕ್ಕಳು ಕಲಿತಾರೆ. ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಚಿಕ್ಕೋಡಿ ಅಲ್ಲೂ ಕಲಿತಾರೆ. ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಅಂಬೇಡ್ಕರ್ ವಸತಿ ಶಿರ್ಗಾಂವ್, ಚಿಕ್ಕೋಡಿ ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ 50 ವಿದ್ಯಾರ್ಥಿ ಮ್ಯಾಟ್ರಿಕ್ ಮತ್ತು 50 ವಿದ್ಯಾರ್ಥಿಗಳಿಗೆ ಚಿಕ್ಕೋಡಿ ಪಟ್ಟಣದಲ್ಲಿ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜ್ ಕಟ್ಟಡ, ಬೆಳಗಾವಿ ಪದವಿ ಪೂರ್ವ ಕಾಲೇಜ್. ನಿಮ್ಗೊಂದು ಮಜಾ ಹೇಳ್ತೀನಿ, ಬೆಳಗಾವದಾಗ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ಕೊಡ್ತೀನಿ. ಜೂನ್ ತಿಂಗಳದಾಗ ನಾ ಭೇಟಿ ಕೊಡ್ತೀನಿ. ಪದವಿ ಪೂರ್ವ ಡಿಡಿಪಿ ಆಫೀಸ್ಗೆ ಭೇಟಿ ಕೊಟ್ಟಿನ. ಯಾವ ರೂಮ್ದಾಗ ಹೋಗ್ತಿದ್ರಿ, ಆ ರೂಮ್ದಾಗ ಎಲ್ಲ ಮಳೆ ಹನಿ ಬೀಳ್ತಿದ್ವು. ಟೈಪಿಂಗ್ ಮಾಡೋರ ತಲೆ ಮ್ಯಾಗ ಪೇಪರ್ ಇಟ್ಕೊಂಡು ಟೈಪಿಂಗ್ ಮಾಡ್ತಿದ್ರು. ನಮ್ಮ ಡಿಡಿಪಿ ಕೇಳಿ, ಇಷ್ಟು ವರ್ಷ ಆಯ್ತು ಈ ಬಿಲ್ಡಿಂಗ್ ಯಾರು ಅವು ಅಪ್ಪ ಅದಾರಿಲ್ಲ ಅಂತೇಳಿ, ಇಷ್ಟೊಂದು ಕೆಟ್ಟ ಪರಿಸ್ಥಿತಿಯಾಗಿ ನಿಮ್ಮ ಡಿಡಿಪಿ ಇಟ್ಕೊಂಡಿದ್ದೀರಿ.
ಮತ್ತೆ ಇಷ್ಟೆಲ್ಲ ಮಂದಿ ಇಲ್ಲಿ DDPIಗಳು ಆಗಿ ಹೋಗಿದ್ದಾರೆ, ಅದ್ರ ಬಗ್ಗೆ ಏನು ಕಾಳಜಿ ಮಾಡಲಿಲ್ಲ ನನ್ನ ಕೇಳ. ಇಲ್ರಿ, ನಾವು ಸಾಕಷ್ಟು ಮನವಿ ಕೊಟ್ಟಿದ್ರು, ಅದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ ಅಂತಂದ್ರೆ. ಹಳೆ ಬಿಲ್ಡಿಂಗ್ ಐತಿ, ಚಲೋ ಐತಿ ಬಿಲ್ಡಿಂಗ್, ಇದನ್ನ ಕೆಡವಬೇಡ್ರಿ. ತಕ್ಷಣ ಜಿಲ್ಲಾಧಿಕಾರಿಗಳ ಕಡೆ ಕರ್ಕೊಂಡು ಹೋಗಿ ಅವನ ಕಡೆಯಿಂದ ಒಂದು ಮನವಿಯನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಕಡೆಯಿಂದ 50 ಲಕ್ಷ ರೂಪಾಯಿ ಮಂಜೂರು ಮಾಡಿಕೊಟ್ಟ ಅದನ್ನ ಭೂಸೇನಾ ನಿಗಮದವರಿಗೆ ಕಟ್ಟಡ ಕಟ್ಟಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟ ಇವತ್ತು ಮುಕ್ತಾಯ ಹಂತದಲ್ಲಿ ಬಂದಿದೆ. ಅಂದ್ರೆ ಶಿಕ್ಷಣ ಕಲಿಯುವಂತ ಮಕ್ಕಳಿಗೂ ಒಳ್ಳೆ ಅವರಿಗೆ ಕಲೀಲಿಕ್ಕೆ ಕ್ಲಾಸ್ ರೂಮ್ಗಳು ಇರಬೇಕು ಮತ್ತು ಕಲಿಸುವಂತ ಆಫೀಸರ್ಗಳು ಏನಿರ್ತಾರೋ ಅವ್ರಿಗೂ ಕೂಡ DDPO ಆಫೀಸ್ ಇರಲಿ, BO ಆಫೀಸ್ ಇರಲಿ, ಅಥವಾ ಏನೇ ಒಟ್ಟ ಯಾವ ಇರಲಿ ಅವಕ್ಕೆಲ್ಲಕ್ಕೂ ಸುವಿಧಾ ಕೊಡು ಕರ್ತವ್ಯ ನಮ್ದೈತಿ. ಆ ದೃಷ್ಟಿಯಿಂದ ನಾವು ಈ ಕಳೆದ 2 ವರ್ಷದಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಮಾತು ಹೇಳ್ತೇನೆ ನಿಮ್ಗೆ, ನಾವು ಆಪ್ತ ಸಹಾಯಕರು ನನ್ನ ಕಡೆ ಕೊಟ್ರಿ, ಒಟ್ಟು 76 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಎಷ್ಟ? 76 ಕೋಟಿ. ಯಾವ ಎಲ್ಲ ಕಾಲೇಜುಗಳು ಎಲ್ಲ 505 ಕೋಟಿ, 505 ಲಕ್ಷ ಮೌಲಾನಾ ಆಜಾದ, ಈ ತರ ಅಟಲ್ ವಾಜಪೇಯಿ ಬಿಹಾರಿ ಸಾಲಿಗೆ 2200 ಕೋಟಿ, 2200 ಲಕ್ಷ. ಅದೇ ಪ್ರಕಾರ ಅಂಬೇಡ್ಕರ್ ವಸತಿ ಶಾಲೆ ಸಿರ್ಗಾಂವ್ ಮನೆ ಪೂಜೆ ಮಾಡೀನಿ, ಅಲ್ಲಿಯೂ ಕೂಡ 22 ಕೋಟಿ ರೂಪಾಯಿ ನಂಗೆ ಕೊಡ್ತಾ ಇದೆ. ಈ ತರ 7 ಕೋಟಿ 76 ಕೋಟಿ ರೂಪಾಯಿಗಳನ್ನ ನಾವು ಕೆಲಸ ಮಾಡಿದ್ದೀವಿ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದ್ರು, ಸುಮಾರು 405 ಮಕ್ಕಳ ಇದೆಲ್ಲ ಬೇರೆ ಕಡೆ ಇದ್ರೆ DDP ಅವ್ರು ಹೇಳ್ಬೇಕು, ಬೇರೆ ಕ್ಷೇತ್ರದ ಎಲ್ಲರೂ ಇದ್ರೆ 4005 ಹುಡುಗರು, ವಾಜಪೇಯಿ ಇರ್ಬೋದು, SC ST ಇರ್ಬೋದು, ಅಥವಾ ಹಿಂದುಳಿದ ವರ್ಗ ಇರಬೇಕು, ಎಲ್ಲರಿಗೂ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಈ ಕ್ಷೇತ್ರದಾಗ ನಾಗಲಿ ಗಣೇಶ್ ಹುಕ್ಕೇರಿ ಅವರು ಎಲ್ಲ ಕೂಡಿ ಮಾಡಿಕೊಟ್ಟಿದ್ದೆವು. ನಮ್ಮ ಕರ್ತವ್ಯನ ನಾವು ಮಾಡಿದೆವು. ಶಿಕ್ಷಕರು ತಾವು ಬಂದಿದ್ದೀರಿ, ತಾವು ತಮ್ಮ ಕೆಲಸ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂತ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು. ತಾಯಿಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂದೆಯರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ಯಾಕೆ ಮಾಡ್ಕೋತೀನಿ? ಮಣ್ಣಿನ ಸದಲಗ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗೆ ಭೇಟಿ ಕೊಟ್ಟಿವಿ. 2 ಶಾಲೆ, ಮುರಾರ್ಜಿ ದೇಸಾಯಿ ಶಾಲೆ, ಮತ್ತೊಂದು ಎಕ್ಸಂಬಲ್ ಮುರಾರ್ಜಿ ದೇಸಾಯಿ ಎಕ್ಸಂಬಲ. ಅಲ್ಲಿ ಶಾಲೆಗೆ ಭೇಟಿ ಕೊಟ್ಟಾಗ ಪ್ರಿನ್ಸಿಪಾಲ್ ಕರ್ಕೊಂಡು ಎಲ್ಲ ರೂಮ್ದಾಗ ತಿರುಗಾಯಿನಿ. ಒಂದು ರೂಮ್ದಾಗ ಹುಡುಗರು ಶೇಂಗಾ ತಿನ್ಕೊತ್ ಕೂತಿದ್ದು, ಒಂದು ರೂಮ್ದಾಗ ಹೋದಿವು, ಹಚ್ಕೋಕಿಲ್ಲ ಹೊಚ್ಕೋಕಿಲ್ಲ. ಏನ್ರಿ ಸಾಬ್ರು ಏನ್ ಮಾಡಿದ್ರಿ ಇವೆಲ್ಲ? ಇದು ದುಡ್ಡು ಬಂದದ್ದು ಏನ್ ಮಾಡಿದ್ರಿ? ಇಷ್ಟೆಲ್ಲ ಸಾಲಿ ಮುರಾರ್ಜಿ ದೇಸಾಯಿ ಸಾಲಿ ಸೂರಾಗತ್ತವು, ಮತ್ತು ನೀವೇನ್ ಕೆಲಸ ಮಾಡಕತ್ತಿದ್ರಿ? ಇದು ನೀವೇನಾದ್ರೂ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದಿರೇನ? ಇಲ್ರಿ ಸಾಹೇಬ್ರೆ, ಕಳಿಸಿಲ್ಲ. ಯಾಕೆ ಕಳಿಸಿಲ್ಲ? ಇದು ಉತ್ತರ. ಆ ದೃಷ್ಟಿಯಿಂದ ನಾ DDP ಅವರಿಗೆ ಮತ್ತು BO ಅವರಿಗೆ ಹೇಳ್ತೀನಿ, ನಮ್ಮ ಕ್ಷೇತ್ರದಾಗ ಏನು 8 ಶಾಲೆಗಳದವು, ಅವಕ್ಕೆ ನೀವು ಭೇಟಿ ಕೊಡ್ರಿ. ಅಲ್ಲಿ ಮೂಲಭೂತ ಸೌಕರ್ಯ ಏನೈತಿ ಅದನ್ನ ನೀವು ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾ ಕೇಳ್ಬೋದು. ತಿಂಗಳದಾಗ ಒಂದ್ ದಿವಸ ಒಬ್ರು, ಒಂದ್ ದಿವಸ BO ತಿಂಗಳದಾಗ ಒಮ್ಮೆ DDP ಆಗಿ ಹೋಗ್ಬೇಕು. ಆಮ್ಯಾಗ ನಾವು ಎಸ್ಟಿಮೇಟ್ ಮಾಡಿ ಇವರು ನಮ್ಮ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಸ್ಟಿಮೇಟ್ ಮಾಡಿ 1,15,00,000, 1,30,00,000 ರೂಪಾಯಿ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸಿ. ಪರಿಷತ್ ನಡೆದಾಗ ಸಚಿವರಿಗೆ ಕೇಳಿನ, ತಂಗಡಿಯವರ ಕೊಟ್ಟು ವರ್ಷ ಆಯ್ತು, ಇನ್ ಸಾಲಿ ಬಿದ್ದ ಮ್ಯಾಗ ರೊಕ್ಕ ಕೊಡ್ತೀರಿ ಅಂತ ಕೇಳಿನ. ಇನ್ನೇನ ಸಾಲಿ ಬಿದ್ದ ಮ್ಯಾಗ ಒಳಗೆ ಹುಡುಗರು ಸಿಕ್ಕು ಅಂದ್ರ ಆ ವೇಳೆದಾಗ ರಿಪೇರಿಗೆ ರೊಕ್ಕ ಕೊಡ್ತೀರ ಅಂತ ಅಂದ್ಮ್ಯಾಗ ಅವ್ರೇನಂದ್ರು, ಇಲ್ರಿ ಪ್ರಕಾಶ್, ನಾಳೆಗೆ 27ಕ್ಕೆ CM ಬಜೆಟ್ ತಗೋತಾರ, ಮಂಜೂರಿ ತಗೋತಾರ, ತಗೊಂಡ್ ಕೂಡಲೇ ನಿಮ್ದೇ ಕೆಲಸ ಮೊದಲು ಮಾಡ್ತೇವೆ. ಯಾಕೆ ನೀವು ಚಂದ ಕಾಣ್ತೀರಿ, ಅಷ್ಟ ಹುಡುಗರಿಗೆ ನೀವು ಆ ಶಾಲೆ ರಿಪೇರಿ ಮಾಡಿಕೊಡ್ಬೇಕಂದಾಗ ಅವ್ರು ಮಾಡಿಕೊಡ್ತೇವೆ ಅಂದ. ಈ ವರ್ಷ ಮುಖ್ಯವಾಗಿ ನಾವು ಒಂದ ಮಾತು ಹೇಳ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳನ್ನ ಮಂಜೂರು ಮಾಡ್ಕೋಬೇಕು.
ಮತ್ತ ಡಿಗ್ರಿ ಕಾಲೇಜುಗಳನ್ನ ಮಂಜೂರು ಮಾಡ್ಕೋಬೇಕು. ಮತ್ತು ಈಗಾಗಲೇ ಇದು ನಮ್ಮ ಸದಲಗಾದಲ್ಲಿ ನಾವು ಈಗಾಗಲೇ 4 ಕೋಟಿ ರೂಪಾಯಿ ನಾವು ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ. ಎದಕ್ಕೆ? ಲ್ಯಾಬೊರೇಟರಿ ಹೆಚ್ಚಿನ ಕೋಣೆಗಳನ್ನ. ಅವಾಗ ನಾವು ಮಂತ್ರಿಗಳಿಗೆ ಹೇಳ, ನೀವು ಲ್ಯಾಬೊರೇಟರಿ ಕೊಟ್ಟಿದ್ದೀರಿ ಮತ್ತು ಹೆಚ್ಚಿನ ರೂಮ್ಗಳು ಕೊಟ್ಟಿದ್ದೀರಿ, ಅದಕ್ಕೆ ಕಂಪೌಂಡ್ ಬೇಕಂತ ಸುಧಾಕರ್ ಅವರಿಗೆ ಮೊನ್ನೆ ಮೀಟಿಂಗ್ ಮಾಡಿದಾಗ ಹೇಳಿ, ಇಲ್ಲ ಕೊಡ್ತೀನಿ, ಈ ವರ್ಷ ಕಂಪೌಂಡ್ ಕಟ್ಟಲಿಕ್ಕೆ ಪಾಲಿಟೆಕ್ನಿಕ್ ಕಾಲೇಜಿಗೆ ನಾವು ಕೊಡ್ತೇವೆ ಅಂತೇಳಿ ಮಂತ್ರಿಗಳು ಹೇಳಿದರು. ಆಮೇಲೆ ಮತ್ತೊಂದು ಕೇಳಿನಿ, ಚಿಕ್ಕೋಡಿಯಾಗಿರೋ 2 ಡಿಗ್ರಿ ಕಾಲೇಜ್, ಒಂದು ಚಿಕ್ಕೋಡಿ, ಒಂದು ಸದಲಗ. ಚಿಕ್ಕೋಡಿಯಲ್ಲಿ 3 ವಿಭಾಗ ನಡೀತಾವ, ಸೈನ್ಸ್, ಆರ್ಟ್ಸ್, ಕಾಮರ್ಸ್. ಆದ್ರೆ ಸದಲಗದಾಗ 2 ನಡೀತಾವ. ಇನ್ನೂ ತನಕ ಸೈನ್ಸ್ ವಿಭಾಗ ಇಲ್ಲ, ಇನ್ನು ಸೈನ್ಸ್ ವಿಭಾಗ ಇಲ್ಲ. ಈ ವರ್ಷ ಕೊಡ್ತೇನೆ ಸೈನ್ಸ್ ವಿಭಾಗ, ಅಲ್ಲಿ ಕೊಡ್ತೇನೆ ಅಂತ ಹೇಳಿದಾರೆ. ನಾ ಕೇಳಿ ಇನ್ನೊಂದು ಡಿಗ್ರಿ ಕಾಲೇಜ್ ಕೊಡ್ರಿ ಅಣ್ಣ. ನಮ್ಮ ಕ್ಷೇತ್ರದಾಗ 2 ಅದಾವ್ರಿ, ನಿಮ್ಮ ಕ್ಷೇತ್ರದಾಗೂ 2 ಅದಾವ ಅಂದ್ರು. ಆ ದೃಷ್ಟಿಯಿಂದ ಹೆಚ್ಚಿನ ಶಿಕ್ಷಣವನ್ನು ಕೊಡ್ಲಿಕ್ಕೆ DDPI ಅವರು ಮತ್ತು BE ಅವರು ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಒಂದು ಮಾತು ಹೇಳ್ತೇನೆ, ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅವರಿಗೆ ನಾವು ಗೌರವಿಸ್ತೇವೆ. ಅದ್ರಾಗೇನು ಎರಡೇ ಮಾತಿಲ್ಲ. ಚೆನ್ನಾಗಿ ಯಾರು ಶಿಕ್ಷಣ ಯಾವ ಖಾತೆದಾಗಿರ್ಲಿ, PW ಖಾತೆದಾಗಿರ್ಲಿ, ಶಿಕ್ಷಣ ಇಲಾಖೆದ ಖಾತೆದಾಗಿರ್ಲಿ, ಅಥವಾ RDPR ಖಾತೆದಾಗಿರ್ಲಿ, ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನ ಯಾವಾಗೂ ಗೌರವಿಸ್ತೇವೆ ನಾವು. ಯಾಕಂದ್ರೆ ಅದು ನಾವು ಎಷ್ಟು ಅವರಿಗೆ ಉತ್ತೇಜನ ಕೊಡ್ತೇವಿ ಅಷ್ಟು ನಮ್ಮಲ್ಲಿ ಅವರಿಂದ ಅನುಕೂಲ ಆಗ್ತೈತಿ, ನಮಗೂ ಅನುಕೂಲ ಆಗ್ತೈತಿ ಅಂತ ಈ ದೃಷ್ಟಿಯಿಂದ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ, ಈಗ ಚಿಕ್ಕೋಡಿಯಾಗ DDP ಇದು BO ಆಫೀಸ್ ಕೊಡ್ತೇವೆ. ಅತನ್ಯಾಗೆ BO ಆಫೀಸ್ ಐತಿಲ್ಲೋ ನನಗೇನು ಗೊತ್ತಿಲ್ಲ. ಒಮ್ಮೆ ಬಿಜಾಪುರಕ್ಕೆ ಫೋನ್ ಮಾಡಿ ನಾ, DDP ಆಫೀಸ್ ನಿಮ್ಮಲ್ಲಿ ಐತೇನ್ರಿ? ಇಲ್ಲರಿ, ಜಾಗ ಐತಿ, ಖರೆ ಬಿಲ್ಡಿಂಗ್ ಇಲ್ಲ. ನಾಕೆ ನೀವು ಮರೆ ಜಾಗ, ನೀ ಜಾಗ ಉತ್ತಾರ ತಂದು ಕೊಡು ಅಂತ ಹೇಳಿ ನಾವು ಬಿಲ್ಡಿಂಗ್ ರೊಕ್ಕ ಕೊಡ್ತೇನೆ ಅಂತ ಹೇಳಿದಾಗ ಮುಂದಿನ ಸಲ ನಾವು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಮಾಡಿಬಿಟ್ರು ಅವರು. 3-4 ಸರಿ ಪ್ರಯತ್ನ ಮಾಡಿ ಆ DDP ನಡಿಬೇಕಂತ ಹೇಳಿ ಸ್ವಿಚ್ ಆಫ್ ಮಾಡಿಬಿಟ್ರು. ಪೈಲಾ ಸರಿ ಮಾಡಿದಾಗ ಇಲ್ಲ ಸರ್ ಜಾಗ ಐತಿ, ಉತ್ತಾರ ತಂದು ಕೊಡ್ತೀನಿ ಅಂತಂದ್ರೆ ಅದಕ್ಕೂ ಅಲ್ಲಿ ಒಂದು DDP ಆಫೀಸ್. ಸತತವಾಗಿರ್ತಕ್ಕಂಥ ಪ್ರಯತ್ನದಿಂದ, ಶ್ರಮದಿಂದ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕ್ಕೋಡಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಯಾಕಂದ್ರೆ ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಬೇಕಾದ್ರೆ ನಮಗೆ ಹಿಂದೆ ಬೆನ್ನೆಲುಬಾಗಿ ನಿಂತು, ನಮ್ಮ ಅಣ್ಣವರು ಬೆನ್ನೆಲುಬಾಗಿ ನಿಂತು ನಮಗೂ ಒಂದು ಧೈರ್ಯ ಬಂತು. ಯಾಕಂದ್ರೆ ಈ ಒಂದು ಹಂತಕ್ಕ ನಾವು ಬಂದಿದ್ದೀವಿ ಅಂದ್ರೆ ನಮ್ಗೆ ಬಹಳ ಸಂತೋಷವಾಗಿರ್ತಕ್ಕಂಥ ಒಂದು ಸುದ್ದಿ ಅಂತ ನಾವಿಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ನಮ್ಮ ಇಲಾಖೆ ಪಿಡುಗು ಇಲಾಖೆ ಆಗಿರ್ತಕ್ಕಂಥ ಎಂಟತ್ನವ್ರಿಗೆ ಕೂಡ ನಾನು ತುಂಬದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ನನ್ನ ಚಿಕ್ಕೋಡಿ ಶೆಟ್ಟಿ ಜಿಲ್ಲೆಯಲ್ಲಿ ಸುಮಾರು 8 ತಾಲೂಕುಗಳು ಇವೆ. 8 ತಾಲೂಕಿನಲ್ಲಿ ಸುಮಾರು ವಿದ್ಯಾರ್ಥಿಗಳ ಸಂಖ್ಯೆ 58,132 ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಇವೆ. ಅದು ಎಲ್ಲ ವಿದ್ಯಾರ್ಥಿಗಳು ಪ್ರಥಮ PUC ನಲ್ಲಿ ಹಾಗೂ ದ್ವಿತೀಯ PUC ನಲ್ಲಿ ಓದ್ತಾ ಇರೋದು ನಾವಿಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅನ್ನೋರಿಗೆ ನಾವು ಬಹಳ ಇವತ್ತ ಖುಷಿಯಿಂದ ಹೇಳ್ಬೇಕಾದ್ರೆ ನಮ್ಮ ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯಲ್ಲಿ ಬೆಳಗಾವಿಗಿಂತ 15ನೇ ಸ್ಥಾನದಲ್ಲಿ ನಾವು ಫಲಿತಾಂಶದಲ್ಲಿ ಮುಂದಾಗಿವತ್ತು ನಾವಿಲ್ಲಿ ಬಹಳ ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ಸಂದರ್ಭ ಕೂಡ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಇವತ್ತು ಏನು 16/3/2025 ಚಿಕ್ಕೋಡಿ ಅಡಿಗಲ್ ಸಮಾರಂಭದಲ್ಲಿ ಒದಗಿಸಲಾಗಿರ್ತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡಗಳಿವೆ, ಅಧೀಕ್ಷಕರ ಕೊಠಡಿಗಳು ಇವೆ, ಅದ್ರ ಜೊತೆಗೆ ಕಚೇರಿಯ ಸಿಬ್ಬಂದಿಯ ಕೊಠಡಿ ಇವೆ, ಅದ್ರ ಜೊತೆಗೆ ರೆಕಾರ್ಡ್ ರೂಮ್, ನಮ್ಗೆ ರೆಕಾರ್ಡ್ ರೂಮ್ ಏನಾಯ್ತು, ನಾವು ಗೌರ್ಮೆಂಟ್ ನಲ್ಲಿ ಎಲ್ಲ ರೆಕಾರ್ಡ್ ರೂಮ್ಗಳು ಹಾಕ್ತಾ ಇದೀವಲ್ಲ, ಬಹಳಷ್ಟು ಇಕ್ಕಟ್ಟಿನಲ್ಲಿ ಇದ್ದೇವೆ. ನಮ್ಮ ಅಣ್ಣವರು ಒಂದು ಮಾತು ಹೇಳಿದ್ರ, ನೀವ್ ಏನ್ರಿ DDP ಆಫೀಸ್ ಬಿಟ್ರ ನಿಮಗ ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳಿದ್ರು. ನನಗ ಒಂದು ನೆನಪಾಗೈತಿ. ನಾ ಆ ಲೆಕ್ಕದಲ್ಲಿ ಅದೇ ಇಲ್ಲಿ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಇವತ್ತು ನನಗೆ ಯಾಕೆ ಖುಷಿ ಅನಿಸ್ತಾ ಇದೆ ಅಂದ್ರೆ, ಅಣ್ಣವ್ರು ಇಂಥ ಒಂದು ಅತಿ ದೊಡ್ಡವಾಗಿರ್ತಕ್ಕಂಥ 1 ಕೋಟಿ ರೂಪಾಯಿ ಪ್ಲಾನ್ ಹಾಕಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದಾರಲ್ಲ, ಅದಕ್ಕೆ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದಿಂದ ನಾನು ಮತ್ತೊಮ್ಮೆ ನಾವು ಸ್ವಾಗತವನ್ನು ಕೋರ್ಲಾಕೆ ನಾನು ಇಷ್ಟಪಡ್ತಾ ಇದ್ದೀನಿ.
ಅದ್ರ ಜೊತೆಗೆ ಪುರುಷರು ಮತ್ತು ಮಹಿಳೆಯರು ಪ್ರತ್ಯೇಕವಾಗಿರ್ತಕ್ಕಂಥ ನಿರೀಕ್ಷಣಾ ಕೊಠಡಿಗಳನ್ನು ಕೂಡ ಈ ಪ್ಲಾನ್ ನಲ್ಲಿ ನಾವು ಮಾಡಿದ್ದೇವೆ. ಸುಮಾರು 200 ಜನ ಆಸನದ ವ್ಯವಸ್ಥೆ, ನಾವು ಮೀಟಿಂಗ್ ಹಾಲ್ ಈಗಾಗಲೇ ಸ್ವಲ್ಪ ಅದರಲ್ಲೂ ನಾವು ಅಡ್ಜಸ್ಟ್ ಮಾಡಿದ್ದೇವೆ. ಈಗಾಗಲೇ ಮೀಟಿಂಗ್ ಹಾಲ್ ಮತ್ತೆ ಅದು ಬೇಕಾಗಿದೆ, ಆದ್ರೂ ಕೂಡ ಇದೇ ಪ್ಲಾನ್ ನಲ್ಲಿ 200 ಸಿಬ್ಬಂದಿದವರಿಗೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಅನ್ನು ತೆಗಿತಿಲ್ಲ, ಪ್ರಾಚಾರ್ಯ ಮೀಟಿಂಗ್ ಅಲ್ಲಿ 200 ಜನ ಪ್ರಾಚಾರ್ಯದ ಮೀಟಿಂಗ್ ಒಳಗೆ ಆಸನದ ವ್ಯವಸ್ಥೆ ಕೂಡ ಈ ಪ್ಲಾನ್ ನಲ್ಲಿ ಇದೆ. ಪುರುಷರು ಮಹಿಳೆಯರು ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯ ಕೂಡ ಇದೆ. ವಿಶಾಲವಾಗಿರ್ತಕ್ಕಂಥ ಕಾರಿಡಾರು ಹಾಗೂ ಮೊದಲೇ ಮಾಡಿನಲ್ಲಿ ಹೋಗಲು ಒಂದು ಸ್ಟೇರ್ಕೇಸ್ ವ್ಯವಸ್ಥೆ ಕೂಡ ಮಾಡಿದೆ. ಇಂಥ ಒಂದು ಎಷ್ಟೇ ಜಾಗನಲ್ಲಿ 10 ಗುಂಟೆ ಜಾಗದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ನಮ್ಗೆ ಏನು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಮಾನ್ಯ ನಮ್ಮ PWD ಸಾಹೇಬ್ರ ಎಂಟತ್ನವರು ಬಹಳ ಅಚ್ಚುಕಟ್ಟಾಗಿ ರಾತ್ರಿಯಿಂದ 12 ಗಂಟೆ ನಾವು ಮತ್ತು ಪೊಲೀಸರು ಕೂಡಿಕೊಂಡು ಎಲ್ಲರೂ ಕೂಡಿಕೊಂಡು ನಾವೆಲ್ಲ ಏನ್ ಮಾಡಿದಪ್ಪ ಅಂದ್ರೆ ಆ ಪ್ಲಾನ್ ಹಾಕಿ ನಾವು ಅನ್ನಾರ ಕಡೆ ಒಪ್ಪಿಸಿದ್ದೇವೆ. ಅನ್ನಾರು ಪ್ರಯತ್ನ ಮಾಡ್ಬೇಕಾದ್ರೆ ನಾವು ಬಹಳ ಮೆಚ್ಚಬೇಕು. ಇಂಥ ಸಂದರ್ಭ ನಾವು ಹೇಳಲೇಬೇಕು. ಯಾಕಂದ್ರೆ ನಮ್ಮ ಕೈಯಿಂದ ಆಗಿರ್ತಕ್ಕಂಥ ಕೆಲಸ ಅವರು ಇವತ್ತು ಮಾಡಿಕೊಟ್ಟಂದ್ರ ನಮ್ಗೆ ಎಷ್ಟೋ ನಮ್ಮ ಇಲಾಖೆಗೆ ತುಂಬಾ ಧನ್ಯವಾದಗಳನ್ನು ಕೂಡ ಇಲ್ಲಿ ಸಾಲಾರದು. ಯಾಕಂದ್ರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ನಡೀತಾ ಇದ್ರೆ ನಮ್ಮ ಇಲಾಖೆಗೆ ಬಹಳಷ್ಟು ಖುಷಿ ತಂದಿರ್ತಕ್ಕಂಥ ವಿಷಯ ಕೂಡ ಆಗದಿದೆ. ವೈಯಕ್ತಿಕವಾಗಿ ನಾನು ಇವತ್ತು ಬಹಳ ಅನ್ನಾರ ಮುಂದೆ ಹೇಳಬೇಕಾಗಿದೆ, ಬಹಳ ಖುಷಿಯಾಗಿದೆ. ಯಾಕಂದ್ರೆ ಇದೊಂದು ನಮಗೆ ಕಚೇರಿ ಬೇಕಾಗಿತ್ತು. ಈಗ ನನ್ನ ಅವಧಿಯಲ್ಲಿ ವಿಶೇಷವಾಗಿ ನಾವು ಉಪನಿಷ್ಕರಾಗಿ 3 ವರ್ಷ ಬಂದೇನೆ. ಏನೋ ಒಂದು 14 ತಿಂಗಳು ಐತಿ. ಅಷ್ಟೊಳಗೆ ಮುಗಿಸ್ಕೊಟ್ರ ನಾವು ಸ್ವಲ್ಪ ನಾವು ಆ ರೂಮ್ದಲ್ಲಿ ಕೊಡುವಂತ ಒಂದು ಆಸೆ ಆಕಾಂಕ್ಷೆಗಳು ಕೂಡ ಇದೆ. ಅಲ್ಲಿ ಮುಗಿಸ್ಕೊಟ್ರೆ ನಾವು ನಮ್ಮ ಇಲಾಖೆ ಬರೀ ಮತ್ತೊಮ್ಮೆ ನಾವು ನಿಮಗೆ ಧನ್ಯವಾದಗಳನ್ನ ಜಿಲ್ಲಾ ಮಟ್ಟದ ನಮ್ಮ ಪ್ರಕಾಶಣ್ಣ ಹುಕ್ಕೇರಿ ಅವರ ಒಂದು ದೂರದೃಷ್ಟಿ ಬಹಳ ಉತ್ತಮವಾಗಿದೆ. ಒಂದು ಜಿಲ್ಲೆನ ಕಟ್ಟಬೇಕು ಅಂತ ಹೇಳಿ ಎಲ್ಲೋ ನಾವು ಪೆಂಡಾಲ್ ಹಾಕೊಂಡು ಜಿಲ್ಲೆಗೆ ಹೋರಾಟ ಮಾಡೋದ್ರ ಬದಲಾಗಿ ಎಲ್ಲಾ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡದೇ ಆದ್ಮೇಲೆ ಜಿಲ್ಲೆ ಒಂದಿನ ಚಿಕ್ಕೋಡಿ ಜಿಲ್ಲೆ ರೆವಿನ್ಯೂ ಜಿಲ್ಲೆ ಆಗೇ ಆಗ್ತದೆ. ಆ ದೃಷ್ಟಿನಲ್ಲಿ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು ಇವತ್ತು ನಮ್ಮ ಕಚೇರಿನಲ್ಲೇ ಉಪನಿರ್ದೇಶಕರ ಕಚೇರಿಯು ಕೂಡ ಬಹಳ ಚಿಕ್ಕ ಕೊಠಡಿಯಲ್ಲಿ ನಡೀತಾ ಇತ್ತು. ಬಹುಶಃ ಇನ್ನು ರೆವಿನ್ಯೂ ಜಿಲ್ಲೆ ಆಗದ್ಕಿಂತ ಮುಂಚೆಲೆ ಶೈಕ್ಷಣಿಕ ಜಿಲ್ಲೆನಲ್ಲಿ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಭವ್ಯ ಕಚೇರಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಮುಖ್ಯವಾಗಿ ಪ್ರಕಾಶಣ್ಣ ಹುಕ್ಕೇರಿ ಅವರು ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜು ಶಿಕ್ಷಣದವರೆಗೆ ಬಹಳ ಹಿಂದುಳಿದ ಭಾಗಗಳು, ಉತ್ತರ ಕರ್ನಾಟಕದ ಜಿಲ್ಲೆಗಳು ಹಿಂದುಳಿದವು ಅಂತ ಹೇಳಿ ನಮ್ಮ ಕಡೆ ಅಂತಾರೆ. ಬಹುಶಃ ಇವರು ಕೈಗೊಂಡಂತ ದೂರದೃಷ್ಟಿ ಕಾರ್ಯಕ್ರಮಗಳು ಏನಿದೆ, ಶಾಲೆಗೆ, ಆರೋಗ್ಯಕ್ಕೆ, ಇವು ಬಹಳ ದೇಶ ಕಟ್ಟೋದ್ರಲ್ಲಿ ಬಹಳ ಮುಖ್ಯವಾದಂಥವು. ಎಲ್ಲ ಮಕ್ಕಳಿಗೂ ಕೂಡ ಶಾಲಾ ಕೊಠಡಿ ಕೊಡೋದಂತ ಇರ್ಬೋದು, ಶಿಕ್ಷಕರನ್ನ ಕೊಡುವಂತದ್ದಿರ್ಬೋದು, ಮೂಲಭೂತ ಸೌಲಭ್ಯ ಕೊಡೋದಿರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನ ಕೊಡೋದು, ಆರೋಗ್ಯವನ್ನ ಕೊಟ್ಟದ್ದೇ ಆಯ್ತು ಅಂತಂದ್ರೆ ಬಹುತೇಕ ಎಲ್ಲ ಮಕ್ಕಳುಗಳು ಕೂಡ ಶಿಕ್ಷಣ ಈಗ ಪಡಿತಾ ಇದ್ದಾರೆ. ಶೈಕ್ಷಣಿಕ ಜಿಲ್ಲೆನಲ್ಲಿ ಸುಮಾರು ನಮಗೆ 5 ಲಕ್ಷ ಮಕ್ಕಳುಗಳು ಶೈಕ್ಷಣಿಕ ಜಿಲ್ಲೆಯಲ್ಲಿ 1ರಿಂದ 10ನೇ ತರಗತಿವರೆಗೆ ಶಿಕ್ಷಣ ಪಡಿತಾ ಇದ್ದಾರೆ. ಬಹುಶಃ ಕರ್ನಾಟಕದಲ್ಲಿ SSLCಯಲ್ಲಿ 47,000 ಮಕ್ಕಳುಗಳು ಕಟ್ಟಿರ್ತಕ್ಕಂಥ ಇದೇ ಪ್ರಥಮ ಜಿಲ್ಲೆ. ಮುಂದಿನ ದಿನಗಳಲ್ಲಿ ಒಂದು 10-15 ವರ್ಷಗಳಲ್ಲಿ ಕಾಲ ಬದಲಾವಣೆ ಆಗ್ತದೆ. ಈಗೇನು 1ರಿಂದ PU ವರೆಗೆ ಶಿಕ್ಷಣವನ್ನ ಪಡಿತಾ ಇದ್ದಾರೆ, ಈ ಮಕ್ಕಳುಗಳೆಲ್ಲರೂ ಕೂಡ ಪ್ರೌಢಾವಸ್ಥೆಗೆ ವಯಸ್ಕರಿಗೆ ಬರುವಂತ ಸಮಯದಲ್ಲಿ ಎಲ್ಲರೂ ಕೂಡ ದೇಶ ವಿದೇಶಗಳಲ್ಲಿ ಹೋಗಿ ತಮ್ಮ ತಮ್ಮ ಕುಟುಂಬಗಳಲ್ಲೂ ಕೂಡ ಒಂದು ಆರ್ಥಿಕವಾದ ಶೈಕ್ಷಣಿಕವಾದ ಅಭಿವೃದ್ಧಿ ಆಗ್ತದೆ. ಹಾಗೆ ಜಿಲ್ಲೆಗೂ ಕೂಡ ಒಳ್ಳೆ ಹೆಸರನ್ನ ತರ್ತಾರೆ. ಹಾಗೆ ಜಿಲ್ಲಾ ಮಟ್ಟದ ಆರೋಗ್ಯ ಕಚೇರಿಗಳು ಕೂಡ ಇಲ್ಲೇ ಇರೋದ್ರಿಂದ ದೂರದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲ ಮನೆಗಳಲ್ಲೂ ಕೂಡ ದೀಪ ಹಚ್ಚುವಂತ ಕೆಲಸ ಮಾಡಬೇಕು ಅಂದ್ರೆ ನಾವು ಶಾಲಾ ಕಟ್ಟಡ ಕಟ್ಟಬೇಕು, ಮತ್ತೆ ಎಲ್ಲ ಶಾಲೆಯ ಮಕ್ಕಳುಗಳು ಶಾಲೆಗೆ ಬರುವಂತ ಆಗ್ಬೇಕು. ಆಗ ಮಾತ್ರ ಸಮಗ್ರವಾದ ಕುಟುಂಬ ಅಭಿವೃದ್ಧಿ ಆಗ್ತದೆ. ಪ್ರಕಾಶಣ್ಣ ಹುಕ್ಕೇರಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಉಪನ್ಯಾಸಕರು, ಉಳಿದ ಎಲ್ಲ ಸಿಬ್ಬಂದಿಗೆ ನಮಸ್ಕರಿಸುತ್ತಾ, ಈ ಏನು DDPU ಕಾಲೇಜ್ ಕಟ್ಟಡ ಕಟ್ಟಲಿಕ್ಕೆ ನಮ್ಮ PWD ಇಲಾಖೆಯಿಂದ ಅನುಷ್ಠಾನ ಮಾಡಕ್ಕೆ ಮಾನ್ಯ ಸಾಹೇಬರು ಹೇಳಿದ ಪ್ರಕಾರ ನಾವು ಒಂದು ಎಸ್ಟಿಮೇಟ್ ಮಾಡಿ ಪ್ಲಾನ್ ಮಾಡಿದ್ದೀವಿ. ಆ ಪ್ಲಾನ್ ಪ್ರಕಾರ 5,000 ಸ್ಕ್ವೇರ್ ಫೀಟ್
ಜಾಗ ಇದೆ. ಅದು 5,000 ಸ್ಕ್ವೇರ್ ಫೀಟ್ ಒಳಗಡೆ DDP ಆಫೀಸು, ಅಧೀಕ್ಷಕರ ಆಫೀಸು, ಸ್ಟಾಫ್ ಆಫೀಸು, ಅದಲ್ಲದೆ ಇದರಲ್ಲಿ ಜೆಂಟ್ಸ್ ವೇಟಿಂಗ್ ರೂಮ್ ಅಂತ ಮಾಡಿದ್ದೀವಿ, ಮತ್ತು ಲೇಡೀಸ್ ಸಂಬಂಧ ಹೆಣ್ಮಕ್ಳ ಸಂಬಂಧ ಅವ್ರ ವೇಟಿಂಗ್ ರೂಮ್, ಈ ತರ ಟಾಯ್ಲೆಟ್ಸ್ ಬ್ಲಾಕ್ಸು, ಇವು ಈ ರೀತಿ ಅಂದ್ರೆ ಒಂದು ಆಫೀಸಿಗೆ ಏನು ಬೇಕಾಗಿದೆ ಅಲ್ಲ, ಮಿನಿಮಮ್ ಏನು ಬೇಕಾಗಿದೆ ಆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಈ ಕಾರ್ಯಕ್ರಮ, ಈ ಬಿಲ್ಡಿಂಗ್ ಅನ್ನ ನಾವು ಎಸ್ಟಿಮೇಟ್ ಮಾಡಿ ತಯಾರು ಮಾಡಿದ್ದೀವಿ. 1 ಕೋಟಿ ಒಳಗೆ ಈ ಗ್ರೌಂಡ್ ಫ್ಲೋರ್ ಅನ್ನು ಮಾಡ್ತಾ ಇದ್ದೀವಿ. ಇದು ಕ್ರಮ ಕೈಗೊಳ್ತೇನೆ, ಅದ ಮಾತು ಹೇಳ್ತೇನೆ, ಮೇ ಒಳಗಡೆ ಮುಗಿಸುವಂತ ಕಾರ್ಯಕ್ರಮ ಹಾಕೋತೇವೆ. ಅದೇನಿಲ್ಲ, ಒಂದ್ 8-10 ದಿವಸ ನಾವು ಟೆಂಡರ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಕ್ಕೆ. ನಾನು ಆಕ್ಚುಲಿ ಬೆಳಗಾವದಾಗ ಹೆಚ್ಚು ನಾವು ಕೆಲಸ ಮಾಡಿದ್ದು. ಈಗ ಬಂದು 6 ತಿಂಗಳಾಯ್ತು ನಾನು ಚಿಕ್ಕೋಡಿ ವಿಭಾಗಕ್ಕೆ. ಚಿಕ್ಕೋಡಿ ವಿಭಾಗಕ್ಕೆ ಬಂದ್ಮೇಲೆ ಈ ಸಾಹೇಬರು ವರ್ಕಿಂಗ್ ನೇಚರ್ ನೋಡಿ ನಮ್ ಬೆಳಗಾವಕ್ಕೆ ಇದಕ್ಕೆ ಈ ಸಾಹೇಬರ ಕಡೆ ಕೆಲಸ ಮಾಡೋದಕ್ಕೆ ಬಹಳ ಫರಕ್ ಇದೆ. ಸೊ ಅಲ್ಲ, ಇದು ವಿಷಯ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನಮಗೆ ಬೆನ್ ತಟ್ಟವರು ಈ ತರ ಇದ್ರೆ ನಮಗೂ ಹುರುಪ್ ಬರ್ತೈತಿ ಕೆಲಸ ಮಾಡ್ಲಿಕ್ಕೆ. ಒಂದಕ್ಕಿಂತ ಇದೆಲ್ಲ